ಮನೆಯಲ್ಲೂ ಯಾರೂ ಇಲ್ಲ. ಆ್ಯಂಡ್ ನಮ್ಮ ಅಜ್ಜಿ ಬೇರೆ ಆ ಮನೆಗೆಲ್ಲ ಹೋಗಿದೆ. ಅಪ್ಪ ಬಂದೆ ತೋಟಕ್ಕೆ, ಯಾಕೆಂದರೆ ಇಲ್ಲಿ ಕಾಯಿಗಳು ಬೀಳ್ತವೆ. ಇವಾಗ ಮಳೆ ಬೇರೆ ಹೋಯ್ತಲ್ಲ. ನಮಸ್ಕಾರ ಗೈಸ್, ಹೆಂಗಿದ್ರೆ ಎಲ್ಲ ನಾನು ಸೂಪರ್ ಇದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಹೇಗಿದ್ರೆ ಎಲ್ಲ ನಾವು ಸೂಪರ್ ಆಗಿದ್ದೀವಿ ಗೈಸ್. ಆ್ಯಂಡ್ ನೋಡಿ, 2 ದಿವಸದಿಂದ ಕಂಟಿನ್ಯೂಸ್ ಆಗಿ ಮಳೆ ಹೋಯ್ತಿದೆ. ರಾತ್ರಿ ಹೊತ್ತು ಒಂದು 10 ಗಂಟೆಗೆ ಸ್ಟಾರ್ಟ್ ಆಗೋದು, ಒಂದು 3 ಗಂಟೆಗೆ ಒಂದ್ಸಲ ಸ್ಟಾರ್ಟ್ ಆಗಿತ್ತು. ಸೊ ಲಾಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದಾಗ 3 ಗಂಟೆಗೆ ಮಳೆ ಹೋಗಿತ್ತು. ಸೊ ಅವಾಗ ಎದ್ದು ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಅಷ್ಟೇ. ಆ್ಯಂಡ್ ನಿನ್ನೆ ನೈಟ್ 10 ಗಂಟೆಗೆಲ್ಲ ಮಳೆ ಹೋಗ್ತಿದೆ. ಸೊ ನೋಡ್ಬೋದಲ್ಲ ನಾವು ರಾಗಿ ಹಾಕಿರೋದೆಲ್ಲ ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ ಅಂತ. ಮಳೆ ಹೋಗಿದ್ರೆ ಒಂಥರ ಖುಷಿ ಗೈಸ್ ನಮಗೆ. ಕರೆಕ್ಟಾಗಿ ಮಳೆ ಹೋಯ್ತಿದೆ. ಆ್ಯಂಡ್ ಕೆಳಗಡೆ ಒಂದು ಹಳ್ಳ ಥರ ಇದೆ. ಸೊ ನೀರು ಹೋಗ್ತಾಯಿದೆ ಇಲ್ವೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ನೋಡಿಕೊಂಡು ಹೋಗೋಣ ಮನೆ ತಕ್ಕೆ. ಸೊ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಜೋಳ ಹಾಕಿದ್ದೀವಿ. ಸೊ ನೋಡ್ಬೋದು. ಆ್ಯಂಡ್ ಇದು ಬೇರೆಯವ್ರದ್ದು ಹೊಲ. ಸೊ ಇವೆಲ್ಲ ನಮ್ಮದೇ. ಇಲ್ಲಿಂದ ಹಿಡಿದು ತಿರ್ಗಾ ಮೇಲ್ಗಡೆ ತೋರಿಸೋನಲ್ಲ ನಮ್ಮ ಮನೆ. ಸೊ ಅಲ್ಲಿವರೆಗೂ ಅಷ್ಟು ನಮ್ಮದೇ. ಸೊ ನೋಡಿ, ಇಲ್ಲೆಲ್ಲ ಜೋಳ ಹಾಕಿದ್ದೀವಿ. ಇದೊಂದಿಷ್ಟು ಪಾಟಲ್ಲಿ ಮಾತ್ರ ಕರೆಕ್ಟಾಗಿ ಬರೋಲ್ಲ ಗೈಸ್. ಇಲ್ಲಿ ಸ್ವಲ್ಪ ಜೋಳ ಕಮ್ಮಿ ಹಾಕಿದ್ದೀವಿ, ಅದಕ್ಕೇ ಬರೋಲ್ಲ ಅಂತ ಗೊತ್ತು, ಅದಕ್ಕೆ ಹಾಕಿದ್ದೀವಿ ಅಷ್ಟು ಹಾಕಿದ್ದೀವಿ. ಆ್ಯಂಡ್ ಇಲ್ಲಿ ಬಂದು ನಮ್ಮ ಕರೆಂಟ್ ರೂಮ್ ಇದೆ. ಸೊ ಲಾಸ್ಟ್ ವ್ಲಾಗಲ್ಲಿ ನಮಗೆ ಪೂರ್ತಿ ಇಂಟ್ರೊಡಕ್ಷನ್ ಏನೂ ಕೊಟ್ಟಿರಲಿಲ್ಲ, ನಾನು ನಮ್ಮ ತೋಟ ಆಗಲಿ ಏನೂ ತೋರಿಸಿರಲಿಲ್ಲ. ಸೊ ಅದಕ್ಕೋಸ್ಕರ ಬಂದೆ ಹಂಗೆ ಹೋಗೋಣ ಅಂತ. ಆ್ಯಂಡ್ ಇನ್ನು ಹಬ್ಬ ಬೇರೆ ಬಂತು. ಸೊ ಅದಕ್ಕೆ ಬಾಳೆ ದಿಂಡು ಇವನ್ನೆಲ್ಲ ಕಟ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆಲ್ಲ ಬಂದಿದೆ. ಸೊ ಹೋಗೋಣ, ಮನೆಗೆ ಹೋಗೋಣ, ನೋಡೋಣ ಇನ್ನೂ ಏನಾದರೂ ಕೆಲಸ ಇದೆಯಾ ಅಂತ ಹೋಗಿ ಸಪೋರ್ಟ್ ಮಾಡೋಣ. ಆ್ಯಂಡ್ ಇಲ್ಲೆಲ್ಲ ಫುಲ್ಲು ಜೋಳ ಹಾಕಿದ್ದೀವಿ. ಅಲ್ಲಿ ಬಂದು ಜೋಳ ಹಾಕಿದ್ದೀವಿ ಅಂದರೆ ಅಲ್ಲಿ ಮೇವು ಚೆಲ್ಲಿದ್ದೀವಿ, ಹಸುಗಳಿಗೆ ಮೇವು ಚೆಲ್ಲಿದ್ದೀವಿ. ಸೊ ನೋಡಿರಿ, ನೀರೆಲ್ಲ ನಿಲ್ತೈತಿಲ್ಲಿ. ಗೈಸ್ ಕಾಲು ನೋಡ್ರಿ ಎಲ್ಲ ಮುಳುಗೋಗೈತಿ. ಯಪ್ಪ, ಗೈಸ್ ನಿಲ್ತೈತೆ ಗೈಸ್, ನೀರು ನಿಲ್ತಿದೆ. ಸೊ ಗೈಸ್ ನೋಡಿರಿ, ಇಲ್ಲಿ ಬೋರ್ ಇದೆ. ಸೊ ಗೌರಿ ಗಣೇಶ ಮಾಡಿದಾಗೆಲ್ಲ ಅದೇನೋ ದೀಪ ಎಲೆ ಮೇಲೆ ಕರ್ಪೂರ ಹಚ್ಚಿಬಿಡ್ತಾರಲ್ಲ. ಸೊ ನಾವು ಹೋದ ವರ್ಷ ಇಲ್ಲೇ ಬಿಟ್ಟಿದ್ವಿ. ಸೊ ಇಲ್ಲೆಲ್ಲ ನೀರು ನಿಲ್ತಿದೆ, ಸ್ವಲ್ಪ ಎಲ್ಲ ಗಲೀಜೆಲ್ಲ ಆಗಿದೆ ಇಲ್ಲಿ. ಇದೇನು ಕ್ಲೀನ್ ಮಾಡಲ್ಲ, ಇದು ಯಾರ್ದು ಇಲ್ಲ. ಆ ಕಡೆ ಬೇರೆ ತೋಟ, ಇದು ನಮ್ಮದು. ಸೊ ನೋಡ್ಬೋದಲ್ಲ, ನೀರೆಲ್ಲ ನಿಲ್ತಿದೆ, ಹರಿತಿಲ್ಲ, ನೀರು ನಿಲ್ತಿದೆ. ಇನ್ನು 1-2 ದಿವಸ ಹಂಗೆ ಹೋಯ್ದರೆ, ನೆನ್ನೆ ಹೋಯ್ದಂಗೆ ಆರಾಮಾಗಿ ಹರಿಯುತ್ತೆ ನೀರು ಪಕ್ಕ ಹರಿಯುತ್ತೆ. ಸೊ ಅಲ್ಲೆಲ್ಲ ನಿಲ್ತಿದೆ ನೀರು ಆಗಲೇ. ಸೊ ಅಲ್ಲೇ ಹೀರ್ಕೊಂಬಿಟ್ಟಿದೆ, ಇಲ್ಲೊಂದಿಷ್ಟು ನಿಲ್ತಿದೆ ನೀರು. ಈಗ ಅಪ್ಪ ಏನು ಹಂಗೆ ಏನು ಅಪ್ಪ, ಆಯನಲ್ಲ ಇಲ್ಲಿ, ಆಯನು ಏನಾಯ್ತು ಅದ್ರಾಗೆ? ಸೊ ಗೈಸ್, ಬಾಳೆಗೊನೆ ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ಎಲ್ಲ ಕುಯ್ದು ತೊಗೊಂಡೋಗಿದ್ವಿ. ಸೊ ಲೈಟಾಗಿ ಡ್ರಾಪಿಂಗ್ಸ್ ಆಗ್ತಾಯಿದೆ, ಮಳೆ ನಿಂತಿದೆ. ಸೊ ಹೋಗೋಣ ಈಗ. ಇಲ್ಲೇ ಐತೆ ನೋಡಿರಿ 2 ತಗೊಂಡು ಹೋಗ್ಬೇಕೀಗ. ಹೋಗೋಣ, ವಿಡಿಯೋ ಮಾಡೋಕ್ಕಾಗಲ್ಲ, ಎಲ್ಲ ಎತ್ಕೊಂಡು ಬೇಗ ಹೋಗೋಣ. ಸೊ ಗೈಸ್, ಸಣ್ಣಗೆ ಅನಿತಿತ್ತು. ಸೊ ಇದೊಂದಿಷ್ಟು ಪೈಪು, ಸ್ಪ್ರಿಂಕ್ಲರ್ ಪೈಪ್ಗಳೆಲ್ಲ ಎತ್ತಿಕೋಣ ಅಂತ ಬಂದೆ. ಸೊ ಎಲ್ಲ ಎತ್ತಿಕೋಷ್ಟೊತ್ತಿಗೆ ಜೋರಾಗಿಬಿಟ್ಟಿದೆ ಮಳೆ. ಸೊ ಉಯ್ಬೇಕು ಅಂದರೆ ಪರವಾಗಿಲ್ಲ, ಸಾಕು. ರಾಗಿ ಹೊಲಕ್ಕೆ ಜೋಳಕ್ಕೆ ಆಗಲಿ ಸಾಕು. ನಿಂತ್ಬಿಟ್ಟಿದೆ ಜೋಳದಿರೋದೆಲ್ಲ, ನಮ್ಮದು ನೀರು ನಿಂತಿದೆ ಆಲ್ರಷ್ಟು. ಸೊ ಈ ಕಡೆ ಇರೋದು ಇದು ಕಡಲೆ ಗಿಡ. ಸೊ ರಾಗಿ ಗಿಡಕ್ಕೆಲ್ಲ ಸಾಕು ಮಳೆ. ಸೊ ಉಯ್ಲಿ, ಮಳೆಗೇನು, ಗಣೇಶ ಹಬ್ಬ ಬೇರೆ ಹತ್ರ ಬಂತಲ್ಲ, ಅದಕ್ಕೆ ಉಯ್ತಾ ಇರೋದು ಮಳೆ. ಸೊ ಈಗ ನೋಡೋಣ ಮನೆಗೆ. ಸೊ ಗೈಸ್, ಮನೆಯಲ್ಲೂ ಯಾರೂ ಇಲ್ಲ. ಆ್ಯಂಡ್ ನಮ್ಮ ಅಜ್ಜಿ ಬೇರೆ ಆ ಮನೆಗೆಲ್ಲ ಹೋಗಿದೆ.
ನೆಂದು ನೆಂದು ಕೂದಲು ಹಾಳಾಗೋಗೈತೆ. ಸೊ ಗೈಸ್, ಈ ಗುಳ್ಳೆಗಳು ಹೋಗೋದಕ್ಕೆ ಏನಾದರೂ ಹೋಮ್ ಮೇಡ್ ಏನಾದರೂ ಇದ್ದರೆ ಹೇಳಿ, ಇಲ್ಲ ಏನಾದರೂ ಸೀರಮ್ಮ ಯಾವ್ದಾನ ಇದ್ದರೆ ಹಚ್ಕೊಳ್ಳೋಣ. ಸೊ ಈಗ ಮನೇಲಿ ಒಬ್ಬನೇ ಇದ್ದೀನಿ, ಏನು ಮಾಡೋದು, ಹೊಟ್ಟೆ ಸಿದ್ದಿದೆ. ಸೊ ಬೆಳಗ್ಗೆನೇ ಒಂದು 11 ಗಂಟೆ ಮುದ್ದೆ ತಿಂದಿದೆ. ಸೊ ಈಗೇನು ಅಷ್ಟೊಂದು ಹಸಿಲ್ಲ. ಸೊ ಅದಕ್ಕೆ ಈಗಾಗಲೇ 2 ಗಂಟೆ ಒಬ್ಬನೇ ಇದ್ದೀನಿ ಮನೇಲಿ. ಮ್ಯಾಗಿ ಇದೆ, ಮ್ಯಾಗಿ ಇಪ್ಪಿ ಇದೆ. ಸೊ ಇಪ್ಪಿ ಮಾಡ್ಕೊಂಡು ತಿನ್ನೋಣ. ಯಾರೂ ಇಲ್ಲ, ಚೈತ್ರನೂ ಇಲ್ಲ ಇವತ್ತು ಮನೇಲಿ. ಅವಳು ಟ್ರಿಪ್ ಹೋಗಿದ್ದಾರೆ, ನಮ್ಮ ಕಾಲೇಜಿಂದ ಟ್ರಿಪ್ ಹಾಕೋರೆ, ಸ್ವಲ್ಪ ಹೋಗೋರೆ. ನಾವು ಹೋಗ್ಬೇಕಿತ್ತು. ಸೊ ನಾವು ಬೇಡ ಅಂತ ಸುಮ್ಮನಾಗಿದ್ದೀವಿ. ಆ್ಯಂಡ್ ಅಲ್ಲಿ ಹೋದರೆ ಇಸ್ರೋಗೆಲ್ಲ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಬ್ಲಾಗ್ ಮಾಡೋದಕ್ಕಾಗಲ್ಲ. ಅದೊಂದು ಮೇನ್ ರೀಸನು. ವಿಶ್ವೇಶ್ವರಯ್ಯ ಮ್ಯೂಸಿಯಮು ಅದು ನಾನು ನೋಡಿದ್ದೀನಿ. ಸೊ ನೆಕ್ಸ್ಟು ಒಂದು ಹಾಸ್ಪಿಟ್ಲಿಗೆ ಹಾಕ್ತೀನಿ ಅಂತ ಅಂದಿದ್ದಾರೆ. ನೋಡೋಣ, ಅಲ್ಲಿಗೆ ಹೋದಾಗ ಪಕ್ಕ ನಿಮಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ. ನಮ್ಮ ಹುಡುಗರನ್ನೆಲ್ಲ ಪರಿಚಯ ಮಾಡಿಸ್ತಾನೆ ಅಲ್ಲಿ ಕಾಲೇಜಲ್ಲಿ. ಸೊ ಈಗ ಹೋಗಿ ಮ್ಯಾಗಿ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇವನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಒಳಗೆ ಇಕ್ಬೇಕು. ಯಾಕೆಂದರೆ ಸ್ಪ್ರಿಂಕ್ಲರ್ಗಳು ಯಾರನ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಒಳಗೆ ಎತ್ಕೊಂಡು ಹೋಗಿ ಇಕ್ಕೊಂಡು ಮ್ಯಾಗಿಗೆ ಈಗೆಲ್ಲ ತಿಂದಿದ್ದಾಯ್ತು. ಸೊ ತಿನ್ನುವಾಗ ಅದೊಂದು ಫೋನ್ ಬಂದಿತ್ತು, ಮಾತಾಡ್ಕೊಂಡು ಕುಂತಿದ್ದೆ. ಸೊ ಅದಕ್ಕೆ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಸೊ ಇವೆಲ್ಲ ಬಿಟ್ಟು, ಫೋನ್ ಬಿಟ್ಟು ಕೆಲಸ ಮಾಡೋಣ. ಸೊ ಗೈಸ್, ಎಲ್ಲ ಎತ್ತಾಕಿ ಪೈಪ್ಗಳನ್ನೆಲ್ಲ ಎತ್ತಾಕ್ಬಿಟ್ಟು ಬಂದೆ ತೋಟಕ್ಕೆ. ಯಾಕೆಂದರೆ ಇಲ್ಲಿ ಕಾಯಿಗಳು ಬೀಳ್ತವೆ. ಇವಾಗ ಮಳೆ ಬೇರೆ ಹೋಯ್ತಲ್ಲ, ಸೊ ಅಲ್ಲಿ ಕಾಯಿಗಳೆಲ್ಲ ಬಿದ್ದಿದ್ದಾವ ಅಂತ ನೋಡೋಣ ಅಂತ ಬರ್ತೀನಿ. ನೀರೆಲ್ಲ ಚೆನ್ನಾಗಾಗಿದೆ. ಸೊ ತೋರಿಸ್ತೀನಿ ನೋಡಿ, ನಮ್ಮ ರಾಗಿ ಹೊಲ ಎಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡ್ಬೋದಲ್ಲ. ನಮ್ಮ ರಾಗಿ ಹೊಲ ಎಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ, ಎಲ್ಲ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ರಾಗಿ ಇದೆಲ್ಲ ನೀರು ಎಲ್ಲ ಚೆನ್ನಾಗಿ ಬಿದ್ದಿದೆ. ಸಾಕು ಇಷ್ಟು ನೀರು ಇವಾಗ ಇದಕ್ಕೆ. ಗುರುವೇ ಅಂಗಡಿ ತಗ ಬಂದಿದ್ದೆ, ಯಾಕೆಂದರೆ ನಮ್ಮಮ್ಮ ಕರ್ಕೊಂಡು ಹೋಗ್ಬೇಕಿತ್ತು. ಹಂಗೆ ಬಾಗಿಲು ಹಾಕ್ಕೊಂಡು ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ತುಮಕೂರಿಗೆ ಹೋಗಿತ್ತು, ಅದಕ್ಕೋಸ್ಕರ ಕರ್ಕೊಂಡೋಣ ಅಂತ ಬಂದಿದ್ದೆ. ಆ್ಯಂಡ್ ನೋಡಿ, ಇಲ್ಲಿದೆಯಲ್ಲ ಟೈಲ್ಸ್ ಅಂಗಡಿ ಇದೆ ನಮ್ಮದು. ಸೊ ಯಾರಿಗಾದ್ರೂ ಟೈಲ್ಸ್ ಬೇಕಿದ್ರೆ ಬನ್ನಿ ತೊಗೊಂಡೋಗಿ ನಮ್ಮ ಅಂಗಡಿಲೇ. ಆ್ಯಂಡ್ ಇವಾಗ ಹೋಗೋಣ. ಬಸ್ ಬರೋ ಕಾಯ್ತಾ ಇದ್ದೀನಿ, ಒಂದು 2 ನಿಮಿಷ ಬರೋದು ಬಸ್ಸು. ಬಂತು ಬಸ್ಸು. ಸೊ ಇವಾಗ ಹೋಗಿ ಕರ್ಕೊಂಡೋಗೋಣ. ಸೊ ಗೈಸ್, ನಮ್ಮಮ್ಮನ ಕರ್ಕೊಂಡು ಬಂದಾದಮೇಲೆ ನಾನೆಲ್ಲೋ ಬೇರೆ ಕಡೆ ಹೋದೆ. ಸೊ ಅವಾಗ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿ ನಾನು ಬರೋಷ್ಟೊತ್ತಿಗಾಗಲಿ 8 ಗಂಟೆ ಆಗೋಗಿತ್ತು. 7:15 ಆಗಿತ್ತು. ಸೊ ಅದಕ್ಕೆ ವಿಡಿಯೋ ಮಾಡಲಿಲ್ಲ. ಇವತ್ತಿನ ವ್ಲಾಗ್ನ ನಾನು ಲ್ಯಾಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗಲ್ಲಿ ಹಬ್ಬ ಆಯ್ತಲ್ಲ ಗೈಸ್, ಎಲ್ಲ ಪ್ರಿಪ್ರೇಷನ್ ಮಾಡೋ ಡೌಟೇ. ಸೊ ಹಬ್ಬದ್ದೇ ಮಾಡ್ತೀನಿ ಡೈರೆಕ್ಟು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ಪೀಸ್.